ಹಾಯ್ ಎಲ್ರಿಗೂ ನಮಸ್ತೆ. ಮತ್ತೊಂದು ಮಿನಿ ವ್ಲಾಗು. ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದಾಯಿತು. ಹಾಗೆ ಮಧ್ಯಾಹ್ನ ಸ್ವಲ್ಪ ಟಿ ವಿ ನೋಡ್ತಾ ಟೈಮ್ ಸ್ಪೆಂಡ್ ಮಾಡಿದ್ದು ಆಯಿತು. ಇನ್ನು ಈವ್ನಿಂಗ್ ಟೈಮಲ್ಲಿ ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ನ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಿದ್ದೀನಿ. ಹೊರ್ಗಡೆಯಿಂದ ಏನೂ ತಂದುಕೊಡಲ್ಲ ಅಂದಾಗ 100% ಮನೇಲಿ ಈ ಥರ ಮಾಡಿಟ್ಕೊಳ್ಳೋದು ತುಂಬಾ ಒಳ್ಳೆಯದು. ಆರೋಗ್ಯವಾಗೂ ಇರುತ್ತೆ, ಮಕ್ಕಳು ಕೂಡ ಖುಷಿಯಿಂದನೇ ತಿಂತಾರೆ. ಇನ್ನು ಸ್ಕೂಲಿಂದ ಬಂದ ತಕ್ಷಣ ಫಸ್ಟ್ ಕೇಳೋದೇ ಸ್ನ್ಯಾಕ್ಸ್ ಅಂತ ಕೇಳ್ತಾ ಇರ್ತಾರೆ. ಹಾಗಾಗಿ ನಾನು ಆಲ್ಮೋಸ್ಟ್ ರೆಗ್ಯುಲರ್ ಆಗಿ ಮಂಡಾಳು, ಅವಲಕ್ಕಿ, ಚಕ್ಲಿ, ಮಕಾನ ಅನ್ನೋದು ಮಾಡ್ತಾ ಇರ್ತೀನಿ. ಡ್ರೈ ಫ್ರೂಟ್ಸ್ ಹಾಕಿ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳಿ. ಇನ್ನು ಸುಮಾರು ದಿನಗಳವರೆಗೂ ಕರಿಬೇವು ಫ್ರೆಶ್ ಆಗಿರಬೇಕು ಅಂದರೆ ಯಾವ ಬಾಕ್ಸಲ್ಲಿ ಹಾಕಿರ್ತೀವೋ ಅದ್ರ ಮೇಲೆ ಒಂದು ನ್ಯಾಪ್ಕಿನೋ ಅಥವಾ ಟಿಶ್ಯೂನೋ ಹಾಕೋದ್ರಿಂದ ತುಂಬ ದಿನಗಳವರೆಗೂ ಕರಿಬೇವು ಅನ್ನೋದು ಫ್ರೆಶ್ ಆಗಿರುತ್ತೆ. ಊರಿಂದ ತೊಗೊಂಡು ಬಂದಿರೋದದು. ಇನ್ನು ಮಂಡಾಳು ನನಗೆ ವೈಶುಗೆ ಅಷ್ಟಕ್ಕಷ್ಟೇ, ಮನೇಲಿ ವೈಭವ್ಗೆ ಅವ್ರ ಪಪ್ಪಗೆ ವಿಪರೀತ ಇಷ್ಟ ಆಗುತ್ತೆ. ಹಾಗೆ ಯಾವಾಗಲೂ ನನಗೆ ಅನ್ನಿಸ್ತಾ ಇರುತ್ತೆ, ಆ ಅತಿಯಾದ ಮಾತುಗಳನ್ನೋದೇನಿದೆಯಲ್ಲ ಅದು ಮನಸ್ಥಿತಿ ಹಾಳು ಮಾಡುತ್ತೆ, ಅತಿಯಾದ ಆಲೋಚನೆಗಳು ನಮ್ಮ ಆರೋಗ್ಯನೇ ಹಾಳು ಮಾಡುತ್ತೆ. ಹಾಗಾಗಿ ಎಲ್ಲವೂ ಲಿಮಿಟಲ್ಲಿದ್ದಾಗ ಜೀವನ ತುಂಬ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಯಾವಾಗಲೂ ನಮ್ಮ ಜೀವನ ಚೆನ್ನಾಗಿರಬೇಕು ಅಂದರೆ ನಮಗಿನ್ನ ಕೆಳಗಡೆ ಇರೋರನ್ನ ನೋಡಿ ನಾವು ಜೀವನ ಮಾಡಬೇಕು. ಅವಾಗ ನಮ್ಮ ತಲೆಯಲ್ಲಿ ಅದಿಲ್ಲ ಇದಿಲ್ಲ ಅನ್ನೋ ಕೊರಗೆ ಬರಲ್ಲ. ಸೊ ಆರೋಗ್ಯದಲ್ಲಿ ನಮಗಿನ್ನ ಮೇಲಿರೋರನ್ನ ನೋಡಿ ತಿಳ್ಕೋಬೇಕು. ಅವರು ಏನು ಊಟ ಮಾಡ್ತಿದ್ದಾರೆ, 80 ವರ್ಷ 90 ವರ್ಷ ಬದುಕಿದ್ದಾರೆ, ರೋಗಮುಕ್ತ ಜೀವನ ನಡೆಸ್ತಿದ್ದಾರೆ ಅನ್ನೋದು ತಿಳ್ಕೊಂಡಾಗ ನಾವು ಕೂಡ ಅದನ್ನು ಫಾಲೋ ಮಾಡಿದಾಗ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಸೊ ಇಂಥದ್ರ ಬಗ್ಗೆ ನಾನು ಗಮನ ಕೊಡ್ತಾ ನನ್ನನ್ನು ನಾನು ಯಾವಾಗಲೂ ಕೆಲಸದಲ್ಲಿ ತೊಡಗಿಸ್ಕೊಂಡಿರ್ತೀನಿ. ತಿಳುವಳಿಕೆಯಿಂದ ಜೀವನ ಮಾಡಬೇಕು ಅಷ್ಟೇ. ಇನ್ನು ಬೆಳ್ಳುಳ್ಳಿನ ನನಗೆ ಕೊಡ್ತಾನೆ, ಬಾದಾಮನ್ನ ಅವನಿಸ್ಕೊಳ್ತಾನೆ. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.